ಮಾತಾಡ್ಬಿಟ್ಟು ಹೋದ್ರು. ನಿಮ್ಮಿಬ್ರಿಗೂ ಕನ್ನಡ ಬರುತ್ತೆ ಅಲ್ವಾ? ಆಗ್ಲೇ ಕೆಲಸ ಮಾಡಿ ಅಂತ ಹೇಳ್ದೆ ತಾನೆ, ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ಕೆಲಸ ಮಾಡಲ್ವಾ? ಇಷ್ಟು ವರ್ಷನೂ ಇದೇ ತರ ಟೈಮ್ ಪಾಸ್ ಮಾಡ್ಕೊಂಡಿದ್ರಾ? ಕೊಡೋ ಸಂಬಳಕ್ಕೆ ಸ್ವಲ್ಪನೂ ನಿಯತ್ತಿಲ್ವಾ ನಿಮ್ಗೆ? ಸರ್ ದಯವಿಟ್ಟು ಆ ರೀತಿ ಮಾತಾಡಬೇಡಿ. ಇಲ್ಲಿರೋರೆಲ್ಲ ನಿಯತ್ತಾಗಿ ಕೆಲಸ ಮಾಡ್ತಿರೋದಕ್ಕೇನೆ ಶುರುನಲ್ಲಿ 2 ಬ್ರಾಂಚ್ ಇದ್ದಿದ್ದು ಇವತ್ತು 8 ಬ್ರಾಂಚ್ ಆಗಿರೋದು. ಇಲ್ಲಿರೋರು ಯಾರುವೆ ಇದೊಂದು ಫ್ಯಾಕ್ಟ್ರಿ, ಇಲ್ಲಿ ಕೆಲಸ ಮಾಡದೆ ದುಡ್ಡು ಸಿಗುತ್ತೆ ಅಂತ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಿಲ್ಲ ಸರ್. ಬದಲಾಗಿ ಇದು ಅನ್ನ ಕೊಡೋ ದೇವಸ್ಥಾನ ಅಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾರೆ. ಇಲ್ಲಿರೋರ್ಗೆಲ್ಲ ಕೆಲ್ಸದ ಮೇಲೆ ತುಂಬಾ ಪ್ರೀತಿ ಇದೆ ಸರ್. ಹಾಗೆ ನಮ್ಮ ಕಂಪ್ನಿ ಅನ್ನೋ ನಿಯತ್ತು ಇದೆ. ಭಾಷಣ ತುಂಬಾ ಚೆನ್ನಾಗಿ ಮಾಡ್ತೀರಾ. ನನ್ನ ಮುಂದೆನೇ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಯಾರು ನೀವು? ನಾನು ಮಹಾಲಕ್ಷ್ಮಿ ಅಂತ, ಇಲ್ಲಿನ ಸೂಪರ್ವೈಸಿಂಗ್ ಮ್ಯಾನೇಜರ್. ಈ ಕಂಪನಿ ಇಷ್ಟು ಇಂಪ್ರೂವ್ ಆಗೋಕ್ಕೆ ಇವಳೇ ಮೇನ್ ರೀಸನ್. ಕಂಪನಿ ಸ್ಟಾರ್ಟಿಂಗ್ ಇಂದನೂ ಇಲ್ಲೇ ಇದ್ದಾಳೆ. ನೀವೇನಾ ಮಹಾಲಕ್ಷ್ಮಿ? ನಮ್ಮಪ್ಪ ನಿಮ್ಮ ಹೆಸರನ್ನ ತುಂಬಾ ಸಲ ಹೇಳಿದ್ದಾರೆ. ನಿಮ್ಮ ಭಾಷಣ ಕೇಳಿದ್ಮೇಲೆ ಗೊತ್ತಾಯ್ತು ನಮ್ಮಪ್ಪ ನಿಮ್ಮ ಹೆಸರನ್ನ ಯಾಕಷ್ಟೊಂದ್ಸಲ ಹೇಳಿದ್ರು ಅಂತ. ಜಸ್ಟ್ ಫಾರ್ ಆಸ್ಕಿಂಗ್, ನೀವು ಬರೀ ಬಕೆಟ್ ಹಿಡಿಯೋದಷ್ಟೇ ಮಾಡ್ತಿರೋ ಇಲ್ಲ ಸ್ವಲ್ಪ ಕೆಲಸನೂ ಮಾಡ್ತಿರೋ? ಸರ್ ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಇಂದ ಮಾತಾಡಿ. ನಿಯತ್ತಾಗಿ ಕೆಲಸ ಮಾಡ್ತಿದೀವಿ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ. ವಾಯ್ಸ್ ರೈಸ್ ಮಾಡಬಾರ್ದು. ನಾನಿಲ್ಲಿ ಬಾಸ್ ಅನ್ನೋದು ನೆನಪಿರ್ಲಿ. ಇಷ್ಟು ದಿನ ಒಂದ್ ಲೆಕ್ಕ, ಇನ್ಮೇಲಿಂದ ಒಂದ್ ಲೆಕ್ಕ. ಇದು ಅಶ್ವಿನ್ ಆಫೀಸು, ನೆನಪಿರ್ಲಿ. ಸಾರಿ ಸರ್. ಇರ್ಲಿ, ನೋಡ್ತೀನಿ ಅದೇನೇನ್ ಮಾಡ್ತಿರೋ ಅಂತ. ನೀನೇನ್ ಬುದ್ಧಿ ಇಲ್ವೇನೆ? ತಪ್ಪು ಮಾಡಿಲ್ಲ, ನೀನ್ ಯಾಕೆ ಸಾರಿ ಕೇಳ್ಬೇಕು ಅವನ ಹತ್ರ? ಸ್ವಲ್ಪ ಸಮಾಧಾನ ಮಾಡ್ಕೊಳೆ. ನಾನು ಸಾರಿ ಕೇಳಿರ್ಲಿಲ್ಲ ಅಂದ್ರೆ ಇದು ಬೆಳಿತಾನೆ ಹೋಗ್ತಿತ್ತು. ಈಗ ನೋಡು, ನಾನು ಸಾರಿ ಕೇಳಿದಕ್ಕೆ ಅವ್ರು ಸುಮ್ಮನೆ ಹೋದ್ರು. ಏನ್ ಕರ್ಮನೋ ಏನೋ, ವಿಶ್ವನಾಥ್ ಸರ್ ಅಂತ ಒಳ್ಳೆ ವ್ಯಕ್ತಿಗೆ ಇಂಥ ಕೆಟ್ಟ ಮಗ. ವಿಜಿ, ಬಂದಿರೋ ಮೊದಲನೇ ದಿನನೇ ಆತರ ಯಾರನ್ನು ಜಡ್ಜ್ ಮಾಡಬಾರ್ದು. ಅಮ್ಮ ತಾಯಿ, ನಿಂಗೊಂದ್ ದೊಡ್ಡ ನಮಸ್ಕಾರ. ಅವನಷ್ಟೆಲ್ಲ ದುರಾಂಕಾರಾಗಿ ಮಾತಾಡೋದ್ರು ಜಡ್ಜ್ ಮಾಡ್ಬೇಡ ಅಂತೀಯಲ್ಲ. ನಿನ್ನಷ್ಟೆಲ್ಲ ಒಳ್ಳೆಯವ್ಳು ನಾನಲ್ಲ. ಸರಿ, ಏನ್ ಮಾಡ್ತೀಯಾ? ಏನು ಮಾಡಕ್ ಆಗಲ್ಲ ಅಲ್ವಾ? ಅವ್ರಿಗೂ ಇದೆಲ್ಲ ಹೊಸ್ತು ಕಣೆ. ಹೋಗ್ತಾ ಹೋಗ್ತಾ ಎಲ್ಲದಕ್ಕೂ ಹೊಂದ್ಕೋತಾರೆ. ಸ್ವಲ್ಪ ದಿನ ನೋಡೋಣ. ನೀನಾಗೆಲ್ಲ ಆವೇಶದಲ್ಲಿ ಯಾರ ಬಗ್ಗೆನೂ ಮಾತಾಡ್ಬೇಡ. ಈ ಉರಿ ಬಿಸಿಲಲ್ಲಿ ನಾನು ಸಂಡಿಗೆ ಕಾಯ್ಕೊಂಡು ಕೂತ್ಕೋಬೇಕಂತೆ. ಕಾಗೇನಾದ್ರೂ ಬರಲಿ, ಗೂಬೇನಾದ್ರೂ ಬರಲಿ, ಯಾರು ನಾನು ಕೇಳದೆ ದುಡ್ಡು ಕೊಡಲ್ಲ. ಸಂಡಿಗೆ ಕಾಯ್ಕೋಬೇಕಂತೆ, ಸಂಡಿಗೆ. ಮಗಳ, ಇವ್ರ ಸಿರಿ ನೋಡಪ್ಪ, ದುಡ್ಡಿಲ್ಲ ಅಂತ ನಾನು ಒದ್ದಾಡ್ತಾ ಇದ್ರೆ ಫಿಶ್ ಫ್ರೈ ಮಾಡ್ಕೋತಾವ್ರೆ. ದೇವ್ರೆ, ಟೈಮ್ ಆಗ್ತಾ ಇದೆ, ಬೇಗ ಒಂದು ದಾರಿ ತೋರ್ಸಪ್ಪ. ದೇವ್ರೆ, ಇಷ್ಟು ಬೇಗ ದಾರಿ ತೋರಿಸ್ಬಿಟ್ಟಿಲ್ಲಪ್ಪ. ರಾಜಾ, ನಿನ್ನ ತಲೆನ ವಿಶ್ವೇಶ್ವರಯ್ಯನ ಮ್ಯೂಸಿಯಮಲ್ಲೇ ಇಡಬೇಕು. ಇವರಿಬ್ಬರನ್ನೂ ಅಡುಗೆ ಮನೆಯಿಂದ ಈಚೆ ಕಳಿಸ್ಬೇಕಲ್ಲ.